ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಇವಾಗ ಆಲ್ಮೋಸ್ಟ್ ಲಾಗಿನ್ ಆಗಿದ್ದೀನಿ 6:45 ಗಂಟೆಗೆ. ಎಲ್ಲ ಆರ್ಡ್ರ್ ಕೊಟ್ಟವನು. ಅಂದರೆ ಮೊದಲನೇ ಆರ್ಡ್ರು ಕೆಫೆ ಪ್ರಸಾದಿಯಿಂದ ಕೊಟ್ಟಿರೋದು. ಇಲ್ಲಿ ಲೋಕಲ್ ಐತೆ, 55 ರೂಪಾಯಿ ಕೊಟ್ಟರೆ 45 ರೂಪಾಯಿ ಎಕ್ಸ್ಟ್ರಾ ತೋರಿಸಿದ್ದಾನೆ. ಅಂದರೆ 7 ಗಂಟೆವರೆಗೂ. ಅದಾದಮೇಲೆ ಅಂದರೆ ಆ ಝೋನಲ್ಲಿ 85% ಇರೋದು. ನಮ್ಮ ಝೋನಲ್ಲಿ ಮೇನ್ ಝೋನು ನ್ಯೂ ಬೇಲ್ ರೋಡ್, ಆರ್ ಟಿ ನಗರ್, ಸಂಜಯ್ ನಗರ. ಈ ಕಡೆ ಸಾಕರ್ ನಗರ ಝೋನದು 45 ರೂಪಾಯಿ ಕೊಟ್ಟಾನೆ. ಎಷ್ಟು ಗಂಟೆವರೆಗೂ 45 ರೂಪಾಯಿ ಎಲ್ಲ ಗೊತ್ತಿಲ್ಲ. ಆಲ್ಮೋಸ್ಟು ಬಿದ್ದಿರೋದು ಆರ್ಡ್ರು ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಫುಡ್ಡು ಅಲ್ಲಿ ಗೊತ್ತಲ್ಲ, ಫುಡ್ ರೆಡಿ ಇದ್ರೂ ವೇಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟು ರೆಡಿ. ಏನಪ್ಪ ಬೆಳಗ್ಗೆ ಬಿಕ್ಕಳಿಕೆ ಬರ್ತಾಯಿದ್ದಾವೆ. ಯಾರು ನಿರ್ಣಿಸ್ತವ್ರೆ ಅಷ್ಟೊಂದು ಬೆಳಗ್ಗೆ? ನೋಡೋಣ ಇವತ್ತಿಂದ ಅರ್ನಿಂಗ್ಸ್ ಎಷ್ಟಾಗುತ್ತೋ ಏನಾಗುತ್ತೋ ಕತೆ ವಿತೆ. ಜೈ ಆಂಜನೇಯ. ಬರ್ರೋ ಕೆಲಸ ಮಾಡ್ರೋ ಯಾವುದಾದ್ರು ಮಾಡ್ರೋ, ಒಟ್ಟಿನಲ್ಲಿ ದುಡ್ಡು ಮಾಡ್ರೋ. ಅವನು ಅಕ್ಕಣ್ಣು ಹೋದ ಜೀವನದಾಗ ಏನು ಮಣ್ಣು ಇಲ್ಲ. ಜೈ ಆಂಜನೇಯ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, 45 ರೂಪಾಯಿ ಎಕ್ಸ್ಟ್ರಾ ಐತೆ. ಫುಡ್ಡು ರೆಡಿ ಕೊಟ್ಟಿದ್ದಾರೆ ಆಲ್ಮೋಸ್ಟು. ತೋರಿಸ್ತೀನಿ ನೋಡಿ, ಫುಡ್ ರೆಡಿ. ಇದು ಮಸಾಲ ದೋಸೆ ಒಂದು ಇದು ಇನ್ನೂ ರೆಡಿನೇ ಮಾಡಿಲ್ವಲ್ಲಣ್ಣ ನೀನೇನ ಬೆಳಗ್ಗೆ ನಮ್ಮ ಅಣ್ಣ ಫಸ್ಟ್ ಆರ್ಡ್ರ್ ಬೀಳೋದೇ ಇಲ್ಲೇ. ಅದು ಹೇಳೋದೇ ಗೊತ್ತಿಲ್ಲ. ಆಲ್ಮೋಸ್ಟ್ ಮನೇಲಿ ಲಾಗಿನಾದರೆ ಇಲ್ಲಿ, ಆ ಕಡೆ ಆದರೆ ಬೇರೆ ಕಡೆ ಬೀಳುತ್ತೆ. ಲೋಕಲ್ ಆರ್ಡ್ರಸ್ ಕೊಡ್ತಾನೆ, ಒಂದೊಂದು ಸರಿ ಲಾಂಗ್ ಬೀಳುತ್ತೆ. ಇನ್ನೂ ಮಸಾಲ ದೋಸೆ ಹಾಕಿಲ್ಲ. ಮಸಾಲ ದೋಸೆ ಹಾಕಕ್ಕೆ ಒಂದು 5-10 ನಿಮಿಷ. ಏನು ಮಾಡೋಕ್ಕಾಗಲ್ಲ. ಮತ್ತೆ 45 ರೂಪಾಯಿ ಹೋಗಿಬಿಡುತ್ತೆ. ಅಷ್ಟರಲ್ಲಿ ಕೊಡಬೇಕಂತ ಅಂದ್ಕೊಂಡಿದ್ದೆ. ಇಲ್ಲೇ ವಿದ್ಯಾರಣ್ಯಪುರಮ್ಲು 1.5 ಕಿಲೋಮೀಟ್ರ್ ಐತೆ. 1 ಕಿಲೋಮೀಟ್ರು. ಅಣ್ಣ ಬಂದು ಮೊಬೈಲ್ ಇಲ್ಲಿ ಇಟ್ಬಿಟ್ಟವನೆ. ತೊಗೊಳಕ್ಕೆ ಬರುತ್ತಾ? ಬರೋದೇ ಇಲ್ಲಪ್ಪ, ಒಳಗಡೆ ಐತಲ್ಲ ಅದು, ಅದಕ್ಕೆ. ಅಣ್ಣ ಮಸಾಲ ಹಾಕಿ, ಮಸಾಲ ಬೇಗ. ಏನ್ರಿ ಇಷ್ಟೊಂದು ಆರ್ಡ್ರ್ ಬಂದುಬಿಟ್ಟೈತೆ. ಇದು ಯಾರಿಗೆ ಅಣ್ಣ? ಇದು ಪಾರ್ಸಲ್ ಆರ್ಡ್ರಾ? ಇಷ್ಟೊಂದು ಪರವಾಗಿಲ್ಲಲ್ಲ. ಯಾರು ಇಷ್ಟು ಚಟ್ನಿಗಳು ಕಟ್ಟಿದ್ದಾರೆ ಬೆಳಗ್ಗೆ? ಬರ್ರಿ, ಅವ್ರು ಏನಾದರೂ ಮಾಡ್ಕೊಳ್ಳಿ. ನಮಗೆ ಫುಡ್ ರೆಡಿ ಕೊಟ್ಟವ್ರೆ. ಆಲ್ಮೋಸ್ಟ್ ಬೇಗ ರೆಡಿ ಮಾಡಿಕೊಡ್ಲಿ ಅಂತೀನಿ. ಇವಾಗಿನ ಫಸ್ಟ್ನೇ ಆರ್ಡ್ರು ಆಯಿತು. ಇವಾಗ ಎಷ್ಟು ರೂಪಾಯಿ ಪರ್ಸೆಂಟ್? 90%. ಇವಾಗ ಅದು ವೇಟಿಂಗ್ ಮಾಡಿದ್ನಲ್ಲ, ಎಷ್ಟು ರೂಪಾಯಿ ವೇಟಿಂಗು ಕೊಡಲೇ ಇಲ್ಲ. ಅಂದರೆ ಇದನ್ನಿತ್ತಲ್ಲ, ಪೇಮೆಂಟ್ ಬ್ರೇಕಪ್ ಅಂತ ಇದೆ. ಇದರಲ್ಲಿ ಎಲ್ಲಿ ಹೋಗ್ಬೇಕಪ್ಪ? ಟಿಕೆಟ್ ರೈಸ್ ಡೆಲಿವರಿ ಅಡಿಷನ್ ಪೇ ಸ್ವಿಗ್ಗಿ ಡೆಲಿವರಿ ಪೇಡ್ ಕಸ್ಟಮರ್. ಇರಿ ಒಂದು ನಿಮಿಷ. ಇಶ್ಯೂ ಇದೇನು ಟಿಕೆಟ್ ರೈಸ್ ಆಗ್ತಾಯಿಲ್ಲ. ಟಿಕೆಟ್ ರೈಡ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ, ಅದೇನು ಓಪನ್ ಆಗ್ತಾಯಿಲ್ಲ. ಏನಂತ ಹೇಳಿ ಸರಿಯಾಗಿ ನೋಡ್ತೀನಿ. ಎಲ್ಲಿ ಕೊಟ್ಟವನಂತೆ ಏನಂತ ತೋರಿಸ್ತಲ್ಲ. ಹೋಗ್ಲಿ ಬಿಡ್ರಿ, ನೋಡೋಣ ಮತ್ತೆ ಸಿಗ್ತೀನಿ. 2ನೇ ಆರ್ಡ್ರು ಉಡುಪಿ ಗಾರ್ಡನ್ ಬಿದ್ದಿರೋದು. ಬಾವ ಬೇಗ ಕೊಡು ಬಾವ ನೋಡ್ರಿ, ರೆಡಿನೇ ಕೊಟ್ಟುಬಿಟ್ಟವನೆ ಅಣ್ಣ ಬಂದು. ರೆಡಿ ಇದೆಯಲ್ಲ? ಏಕೋ ನೀನು ಬೇಗ ರೆಡಿ ಕೊಡ್ತಿದ್ಯಾ ಅಂತೆ ಸಂತು. ಅಡ್ವಾನ್ಸ್ ರೆಡಿಯಾಗಿ ಕೊಡ್ತೀಯ ನೀನು? ಅಡ್ವಾನ್ಸ್ ರೆಡಿಯಾಗಿ ಕೊಡ್ತೀಯ ಅಂದೆ ನೀನು. ಅಲ್ಲಿ ಪ್ಯಾಕ್ ಆದಮೇಲೆ ರೆಡಿ ಕೊಡಬೇಕು ರೂಲ್ಸ್ ಪ್ರಕಾರ. ನೋಡಿಲಿ ರೆಡಿ ಬಂದೈತಲ್ಲ. ನಾಟ್ ರೆಡಿ ಹಾಕಿದ್ರೆ ಏನು ವೇಟಿಂಗ್ ದುಡ್ಡು ಬರುತ್ತಾ ನಮಗೆ? ಹಾಂ, ಎಷ್ಟು ಐಟಮ್ ಇರೋದು? ಒಂದು ರೈಸ್ ಬಾತು, ಒಂದು ಬಿಸಿಬೇಳೆ ಬಾತು. ಇವಾಗ ಸ್ನೇಹಿತರೆ 4ನೇ ಆರ್ಡ್ರು ತಲೆಸರಿಯಿಂದ ಬಿದ್ದಿರೋದು. ಅಣ್ಣ 2345 ಸರ್, 2345 ತಲೆಸರಿ ಇಲ್ಲದ ರೆಸ್ಟೋರೆಂಟು. ಆದರೂ ಬೇಗ ರೆಡಿ ಮಾಡಿಕೊಡ್ತಾರೆ, ಅದೊಂದು ಪ್ರಾಬ್ಲಮ್ ಇಲ್ಲ ಇಲ್ಲಿ ನಮಗೆ. ಇದು ಯಾವುದು? SLV ಎಲ್ಲಿ? ಪಾರ್ಕ್ಯೂ ಅಪಾರ್ಟ್ಮೆಂಟು. ಇಲ್ಲಿ ಜಾಳಲ್ಲಿ ವಿಲೇಜ್. ಏನು KSRTC ಬಸ್ ಒಳಗಡೆ ಹಾಕ್ಬಿಟ್ಟಾನೆ ಇವತ್ತು. ಯಾವತ್ತೂ ಬರೋಲ್ಲ. ನ್ಯೂ ಬೇಲ್ ರೋಡ್ ಕಡೆ ಮೇನ್ ರೋಡಿಗೆ ಬರುತ್ತೆ ಇದು. ಇದ್ರ ಕಡೆ ಬರೋಲ್ವಲ್ಲ, ಮತ್ತೆ ಕಡೆ ಸೈಡು. ಅದಕ್ಕೆ ಏನು ಇವತ್ತು ಅಪ್ರೂಪಕ್ಕೆ ಬಂದುಬಿಟ್ಟವನೇ ಒಳಗಡೆ ಹಾಕ್ಕೊಂಡು. ಬರಲಿ ಬಿಡ್ರಿ, ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದಿರ್ತಾನೆ. ಓ ವಾಕ್ಮ್ಯಾಟ್ ಹೆಂಗಿದೆಯಾ? ಚೆನ್ನಾಗಿದೆಯಾ ನೀನು? PL 2002 ಸಾರಿ, PL 2002 ಮತ್ತು .1204 ಅಂತೆ. ಈ ಹೀರೋಯಿನ್ ಹೆಸರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಮಾಡಿರಿ. ನಾನು ಕ್ರಶ್ ಲವರ್ ಇದ್ದವನಿಗೆ ಒಬ್ಬಳೇ ಕ್ರಶ್ಶು ಗಿಶ್ಶು. ಲವರ್ ಇಲ್ದವನಿಗೆ ನೋಡಿದ್ರೆಲ್ಲ ಕ್ರಶ್ ಆಗಿಬಿಡುತ್ತೆ ನಮ್ಮಂಥವ್ರಿಗೆ. ಏನು ಮಾಡೋಕ್ಕಾಗಲ್ಲ. ಎಷ್ಟೊತ್ತು ಮಾಡ್ತಾರಪ್ಪ ಕೊಡೋಕ್ಕ. ಥ್ಯಾಂಕ್ ಯು. ಪಿಕಪ್ ಆಯಿತು ಸಲಾಡ್ ಡೇಸ್ದು. ಎಲ್ಲಿ ಡ್ರಾಪು? ಹೆಬ್ಬಾಳ. ಬರ್ರಿ ಇನ್ನು ಹೆಬ್ಬಾಳಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, 50 ರೂಪಾಯಿ ರಿಟರ್ನ್ ಕೊಟ್ಟಿದ್ದ ಬಡ್ಡಿ ಮಗ. ಮತ್ತು ಇಲ್ಲಿಂದ ವಸಂತನಗರ ಆರ್ಡ್ರ್ ಕೊಟ್ಟ. ಸ್ಮೋರಿಂದ MG ರೋಡಿಗೆ ಪಿಕಪ್ಪು. ಬೋಳಿ ಮಗ ಡೆಲಿವರಿ ಕೊಟ್ಟಿದ ತಕ್ಷಣವೇ ಆರ್ಡ್ರ್ ಕೊಟ್ಬಿಟ್ಟ ನೋಡಿ. ತಿಕ್ಕದ ಮೇಲೆ ಹೊಡಿಯೋಣ. ಅವನೇನಲ್ಲ ಸ್ವಿಗ್ಗಿ ಕಂಪ್ನಿದವನಿಗೆ 45% ಇದೆ ಸರ್ಜು. ಇದುವರೆಗೂ ಅರ್ನಿಂಗ್ಸ್ ಎಷ್ಟಪ್ಪ ಆಯ್ತಂದರೆ ಒಂದು 400 ಚಿಲ್ಲರೆ ಆಯಿತು. 8 ಆರ್ಡ್ರ್ ಹೊಡೆದಿದ್ದೀನಿ, ಪರವಾಗಿಲ್ಲ. ಇವಾಗ ಇಲ್ಲಿಂದ ಮತ್ತೆ 60 ರೂಪಾಯಿಗೆ ಒಂದು ಆರ್ಡರ್ ತೊಗೊಂಡುಬಿಟ್ಟು ಹೋಗೋಣ.
ಇವಾಗ ಟೈಮ್ ಸ್ನೇಹಿತರೆ 10:30 ಗಂಟೆ ಆಗಿರೋದು. 500 ಚಿಲ್ಲರೆ ಅರ್ನಿಂಗ್ಸು 3 ಅವರ್ ಮೇಲಾಯಿತು. 11 ಆರ್ಡ್ರ್ ಹೊಡೆದಿದ್ದೀನಿ. ಇದೊಂದು ಆರ್ಡ್ರ್ ಕೊಡೋಕ್ಕೆ ಬಂದಿದ್ದೀನಿ. 3rd ಫ್ಲೋರ್ಗೆ ಬಾ ಅಂತ ಹೇಳಿದ್ರು. ನೋಡೋಣ ರೀ, ಕೊಟ್ಬಿಟ್ಟು ಹೋಗ್ಬಿಡೋಣ. ಎಲ್ಲಿದ್ದಾರೋ ಕಸ್ಟಮರು? ಯಾರಿಲ್ವಾ? ಮೇಡಮ್ ಆರ್ಡ್ರ್ ಮಾಡಿ. ಮೇಡಮ್ ಅವ್ರಲ್ಲ ಆರ್ಡ್ರ್ ಮಾಡಿದ್ರು. ಸಿಂಚನಗೌಡ. ಹಾಂ, 3rd ಫ್ಲೋರ್ ಬರೋಕ್ಕೆ ಹೇಳಿದರು. ಅವ್ರದ್ದೇನಾ? ಇರಿ, ಡ್ರಾಪ್ ಕೊಟ್ಬಿಡೋಣ ಫಸ್ಟಿಗೆ. ತೊಗೊಳ್ಳಿ ಮೇಡಮ್. ಕೊಟ್ಟಿದ್ದೀನಿ 31 ರೂಪಾಯಿ. 12 ಏನು ಲಿಫ್ಟ್ ಇಷ್ಟು ಬೇಗ ಕೆಳಗಡೆನೂ ಆಯಿತಾ? ಮೇಲೆ ಬಂದು ಕೆಳಗಡೆ ಹೋಗೋಷ್ಟರಲ್ಲಿ, ಒಳಗಡೆ ಹೋಗಿ ಈ ಕಡೆ ಬರೋಷ್ಟರಲ್ಲಿ 500 ಚಿಲ್ಲರೆ ಅರ್ನಿಂಗ್ಸ್ ಆಯಿತು. 900 ರೂಪಾಯಿ, 590 ರೂಪಾಯಿ. ನೋಡೋಣ, 12 ಆರ್ಡ್ರ್ ಆಗಿದೆ. ಮತ್ತೆ ಸಿಗ್ತೀನಿ ಆಮೇಲೆ. 2315 ಕೊಡು. 2315 2 ಆರ್ಡ್ರ್ ಕೊಟ್ಟೋಣ. ಟ್ರಿಪಲ್ಸ್ ಕಲ್ಯಾಣ ನಗರಿಂದ ಆಲ್ಮೋಸ್ಟು. ಕಲ್ಯಾಣ ನಗರ ಯಾವುದಿದು? ಯಾವುದೋ ಒಂದು ಏರಿಯಾ ಹೋಗ್ಲಿ ಬಿಡಿ. ಬಾಣಸೋಡೇನೋ ಕಲ್ಯಾಣ ನಗರ ಅನಿಸುತ್ತೆ ನನ್ನ ಪ್ರಕಾರ. ಕಲ್ಯಾಣ ನಗರ ಕರೆಕ್ಟು. ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟು ಅವನು ಬೆಳಗ್ಗೆಯಿಂದ ಇದೆ ಫಸ್ಟ್ ಮಲ್ಟಿ ಆರ್ಡ್ರು. ಸಿಗ್ತೀನಿ ಮತ್ತೆ. ಏನು ಸ್ನೇಹಿತರೆ, ಕಿಚನ್ಸ್ ಮೊಲ್ಡಿಡ್ಸ್ ಅಂತ ಹೋಮ್ಲಿದು ಎಷ್ಟು ಚಿಕ್ಕ ರೋಡ್ ಇದೆ ನೋಡಿ. ಇಷ್ಟು ಚಿಕ್ಕ ರೋಡು. ಒಬ್ಬರೇ ಹೋಗ್ಬೇಕು ಆ ಕಡೆ ಈ ಕಡೆಯಿಂದ. ಅಣ್ಣ 0043 ಕೊಡಿ. 9918. ಎಷ್ಟು ಇಲ್ಲಿಂದ ಕೊಡ್ತಾರೆ, ಇಲ್ಲಿಂದ ತೊಗೊಂಡು ಹೋಗೋದು. ಮತ್ತೊಬ್ಬ ಡೆಲಿವರಿ ಬಾಯ್ ಬಂದರೆ ಅಲ್ಲೇ ನಿಂತ್ಕೋಬೇಕು. ಸಕ್ಕತ್ತಾಗಿದೆ ಜಾಗ. ಆದರೆ ದಯವಿಟ್ಟು ಕಿಚನ್ಸ್ದವರು ದೊಡ್ಡ ಬೋರ್ಡ್ ಹಾಕಿ ಆಚೆ ಕಡೆ. ಇಷ್ಟೇ ಚಿಕ್ಕ ಬೋರ್ಡ್, ಅದು ಒಳಗಡೆ ಹಾಕವ್ರೆ. ಆಚೆ ಕಡೆ ಹಾಕೋರೆ ಕಾಣುತ್ತೆ. ನಾನು ಆ ಬಿಲ್ಡಿಂಗಲ್ಲಿ ಹೋಗ್ತಾಯಿದ್ದೀನಿ ಆವಾಗಲೇ. ಏನು ವಿಚಿತ್ರ ಕಿಚನ್ಸ್ಗಳು ಪಿಕಪ್ ಎಳೆದು ಬಿಡ್ತಾನೆ ಬಡ್ಡಿ ಮಗ. ಹೋಮ್ಲೆ ಅಂತೆ, ದ ಬೌಲ್ ಕಂಪ್ನಿ ಅಂತೆ. ನಮ್ಮ ಏರಿಯಾದಲ್ಲಿ ಗೊತ್ತಿರುತ್ತಪ್ಪ. ಬೇರೆ ಏರಿಯಾದಿಂದ ಬಂದಿರ್ತೀವಿ ಡೆಲಿವರಿ ಬಾಯ್ದು. ಅಲ್ಲಿ ನೋಡಿ ಇಷ್ಟು ದೊಡ್ಡದು ಯಾವುದಿದು ವಾಸುದೇವ್ ಅಡಿಖಾಸ್ ಅಂತೆ. ಅದ್ರ ಒಳಗಡೆ ಬೋರ್ಡ್ ಇರೋದು ಚಿಕ್ಕದು. ಎಂಥ ದರಿದ್ರ ನನ್ನ ಮಕ್ಕಳು ಕಿಚನ್ಸ್ಗಳು ಇಡ್ತಾರಪ್ಪ. ದೊಡ್ಡದಾಗ ಒಂದು ಬೋರ್ಡ್ ಹಾಕೋಕ್ಕಾಗಲ್ಲ ಇವ್ರ ಯೋಗ್ಯತೆಗಷ್ಟು. ದ ಬೌಲ್ ಕಂಪ್ನಿ, ಹೋಮ್ಲೆ, ಮತ್ತೊಂದು ಅದ್ರ ಒಳಗಡೆ ಒಂದು 7-8-20 ಕಂಪ್ನಿಗಳಿದ್ದಾವೆ. ಎಲ್ಲ ಮರ್ಜ್ ಆಗಿರೋ ಕಂಪ್ನಿಗಳು ಫುಡ್ದು. ಕಿತ್ತೋದು ನಡ್ಕೊಳ್ಳೊಂದು ಇಷ್ಟೆಲ್ಲ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಬೋಳಿ ಮಕ್ಕಳು. ನಿಜ ಹೇಳ್ತೀನಿ, ಎಲ್ಲರಿಗೂ ಸಿಟ್ಟು ಬಂದಿರ್ತೈತಾರೆ ಕಿಚನ್ಸ್ಗಳು ಸಿಗಲಿಲ್ಲ ಅಂದರೆ. ಮತ್ತು ನಂಬರ್ ಕೊಟ್ಟಿರ್ತಾರೆ, ಕಾಲು ಹೋಗೋಲ್ಲ, ಏನೂ ಇಲ್ಲ. ಇದಕ್ಕೆ ಶಂಟ ಕೀಳಕ್ಕೆ ನಂಬರ್ ಕೊಟ್ಬಿಟ್ಟವ್ರ. ಬೈಬಾರ್ದು. ಏನು ಭಯ, ನಮ್ಮ ಊರು ಭಾಷೆ ಹಂಗೈತೆ ನೋವು ಹಿಡಿಯೋದ. ಅವ್ರಿಗೆ ಭಯ, ನಮಗೇನು ಪರಿಚಯ ಅವ್ರೇನು. ದೊಡ್ಡದಾಗ ಒಂದು ಬೋರ್ಡ್ ಹಾಕೋಕ್ಕಾಗಲ್ಲ. ಒಂದು 2-3 ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಿಸ್ನೆಸ್ ಮಾಡ್ತಾರೆ ಬಾಲ್ಗಳವರು. ಯಾವ್ದಾದ್ರು ತಿಳ್ಕೊಳ್ರಿ ನೀವು. ಅದು ನಿಮಗೆ ಬಿಟ್ಟಿದ್ದ. ನಾ ಆಮೇಲೆ ಸಿಗ್ತೀನಿ ಮತ್ತೆ. ಎಲ್ಲಿದ್ದಾರಪ್ಪ ಕಸ್ಟಮರು? ಲಿಫ್ಟ್ ಹತ್ರ ನಿಂತ್ಕೊಳ್ಳಿ ಅಂತ ಹೇಳಿದ್ದೀನಿ. ಯಾವ ಕಡೆ ಹೋಗ್ತಾರಪ್ಪ ಕಸ್ಟಮರ್ಗಳು? ಏನು ಮೇಡಮ್, ಲಿಫ್ಟ್ ಹತ್ರ ಬನ್ನಿ ಅಂದ್ರೂ ಬರಲ್ಲ. ಕೆಳಗಡೆ ಇಟ್ಕೊಳ್ಳಿ. ಟ್ಯಾಂಕ್ ಇರಬೇಕಾಗುತ್ತೆ. ಏನು ದೊಡ್ಡ ಮೀಟಿಂಗ್ ಮಾಡ್ತಾವ್ರೆ ಅಪ್ಪ. ಇವಾಗ ಮತ್ತೆ ಇಲ್ಲಿ ಹೋಟೆಲ್ ಚಂದ್ರಿಕಾ ಪಿಕಪ್ಪು ಡ್ರಾಪ್. ಮತ್ತು ಈ ಕಡೆ ಎಲ್ಲಿಗೆ ಹಿಂಗೆ ಹೋಗೋದು, ಹಿಂಗೆ ಬರೋದು. ಆದ್ರೆ 1 ಕಿಲೋಮೀಟ್ರ್ ಸುತ್ತಾಡ್ಕೊಂಡು ಹೋಗ್ಬೇಕಲ್ಲ. ನೋಡಿ ಸ್ನೇಹಿತರೆ, ಮಳೆ ಅಂದ್ರೆ ಫುಲ್ ಬರ್ತಾ ಇರೋದು. ಹಣೇನೈತೆ, ಹೋಗ್ಬಿಟ್ಟು ರೇನ್ಕೋಟ್ ಎಲ್ಲ ಹಾಕಿಬಿಡೋಣ. ಇನ್ನೂ ಫುಡ್ಡು ರೆಡಿ ಇಲ್ಲ. ಎಷ್ಟಾಯ್ತಪ್ಪ ಅಂದರೆ ಇನ್ನೂ ಫಸ್ಟ್ ಟಾರ್ಗೆಟ್ಗೆ 2 ಆರ್ಡ್ರ್ ಹೊಡಿಬೇಕು. ಟೈಮಿಂಗ್ಸು 1:30 ಗಂಟೆ ಆಗಿದೆ. ಎಲ್ಲಿಗೆ ಬರಬೇಕು ಇದು? ಇದೇ ಬೇಜಾರು ನೋಡ್ರಿ ಆಗೋದು. ಹಿಂಗೆ ಹೋಗೋದು ಸುತ್ತಾಡ್ಕೊಂಡು ಬರೋದು, ಹಿಂಗೆ ಹೋಗೋದು ಸುತ್ತಾಡ್ಕೊಂಡು. ನೋಡೋಣ, ಅಲ್ಲಿ ಗಾಡಿ ಹಚ್ಚಿಬಿಟ್ಟು ನಡ್ಕೊಂಡೆ ಬಂದೆ. ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಆಮೇಲೆ. ಸ್ನೇಹಿತರೆ, ಟೈಮ್ ಬಂದುಬಿಟ್ಟು ಇವಾಗ 6:34 ಗಂಟೆ ಆಗಿರೋದು. 7 ಗಂಟೆ ಶಿಪ್ ಮಾಡ್ಕೊಂಡಿದ್ದೀನಿ ಬುಕ್ಕು. ಬೆಳಗ್ಗೆ ಬುಕ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್. ಇನ್ನೂ ಬೇಕಾಗಿರೋದು ಅರ್ನಿಂಗ್ಸು ಟಾರ್ಗೆಟ್ ಬಂದುಬಿಟ್ಟು 1100 ರೂಪಾಯಿ ಚಿಲ್ಲರೆ ಆಗಿರೋದು. 9 ಅವರ್ ಡ್ಯೂಟಿ ಮಾಡಿದ್ದೀನಿ. ಎಷ್ಟು ಒಂದೇ ಆರ್ಡ್ರ್ ಕ್ಯಾನ್ಸಲ್ ಆಗಿರೋದು, ಮಾಲ್ ಆಫ್ ಏಷ್ಯಾದು. ಅದನ್ನು ಬಿಟ್ಟರೆ ಯಾವುದೂ ರಿಜೆಕ್ಟ್ ಏನೂ ಆಗಿಲ್ಲ. ಇನ್ನೂ ಒಂದು 8-9 ಆರ್ಡ್ರ್ ಹೊಡಿಬೇಕು. ನೋಡೋಣ ಬರ್ರಿ. ಆಚೆ ಚೂರು ಮಳೆ ಗಿಡ ಐತೆ ಬಂದಿರೋದು. ಸ್ವಲ್ಪ ಜೋರಾಗಿ ಬಂದಿತ್ತಂತೆ ಮಳೆ. ಫುಲ್ಲಾಗಿ ವೆದರು ಇದನ್ನೈತೆ. ಇವಾಗ ರೇನ್ಕೋಟಲ್ಲಿ ಹಾಕ್ಕೊಂಡು ಸಿಗ್ತೀನಿ. ಇವಾಗ ಸ್ನೇಹಿತರೆ ಡ್ಯೂಟಿ ಆಫ್ ಮಾಡಿದ್ದೀನಿ. ಆಲ್ಮೋಸ್ಟು ಅರ್ನಿಂಗ್ಸ್ 1502 ಪ್ಲಸ್ಸು 117 ರೂಪಾಯಿ ಆಗಿದೆ. ಇರಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 1502 ಪ್ಲಸ್ಸು 117. ಇದು ಫ್ಲ್ಯಾಶ್ ಹೊಡಿತೈತಲ್ಲ, ಅದಕ್ಕೆ ಕಾಣ್ತಾ ಇಲ್ಲ ಸರಿಯಾಗಿ. ಎಷ್ಟು ಪ್ಲಸ್ 500 ರೂಪಾಯಿ ಇನ್ಸೆಟ್ಟಿವ್. ಎಷ್ಟಪ್ಪ ಆಗಿರೋದು ಅಂದರೆ ಇವತ್ತಿನ ಅರ್ನಿಂಗ್ಸ್ 2119 ರೂಪಾಯಿ ಆಗಿದೆ. ಎಷ್ಟು ಆರ್ಡ್ರ್ ಹೊಡೆದಿದೆ ಅಂದರೆ 38 ಆರ್ಡ್ರ್ ಹೊಡೆದಿರೋದು.
ಟೈಮಿಂಗ್ಸ್ ಬಂದ್ಬಿಟ್ಟು 12h40 38 ಆರ್ಡರ್ ಹೊಡೆದಿರೋದು. ಅರ್ನಿಂಗ್ಸ್ ಟೋಟಲ್ ಬಂದ್ಬಿಟ್ಟು 2119. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.